ಕುರಿ ಬರೀ ಹುಲ್ಲೆ ತಿನ್ನುತ್ತೆ, ಆದರೆ ಕೊಬ್ಬು ಎಲ್ಲಿಂದ ಉತ್ಪತ್ತಿ ಆಯಿತು, ಮೂಳೆ ಎಲ್ಲಿಂದ ಉತ್ಪತ್ತಿ ಆಯಿತು, ರಕ್ತ ಎಲ್ಲಿಂದ ಉತ್ಪತ್ತಿ ಆಯಿತು, ದೇಹದ ಇಂಟರ್ನಲ್ ಹೈಜಿನಿಸ್ ಅಂತಂದ್ರೆ ದೇಹದ ಆಂತರಿಕ ಶುದ್ಧತೆಯನ್ನು ನಾವು ಕಾಪಾಡಿಕೊಂಡಾಗ ಯಾವ ಕಾಯಿಲೆಗಳು ಮನುಷ್ಯನಿಗೆ ಬರಲ್ಲ. ಅದು ಬಿಟ್ಟರೆ ಬೇರೆ ಯಾವ ದಾರಿನೂ ಸಹ ಇವತ್ತು ಮನುಷ್ಯನಿಗೆ ಉಳಿವಿಲ್ಲ. ಸೊ ಮನುಷ್ಯನಿಗೆ ಮಾತ್ರ ಕಾಯಿಲೆಗಳು, ಬೇರೆ ಯಾವ ಜೀವಿಗಳಿಗೂ ಕಾಯಿಲೆಗಳಿಲ್ಲ. ಕಾರಣ ಎಲ್ಲಿದೆ? ಕಬ್ಬಿಣಾಂಶವಿಲ್ಲದ ಹಸಿರು ಹುಲ್ಲು ಕೆಂಪು ರಕ್ತ ಕಣಗಳಾಗಿಹ, ಸುಣ್ಣದಾಂಶವಿಲ್ಲದ ಹಸಿರು ಹುಲ್ಲು ಗಟ್ಟಿ ಮೂಳೆಗಳಾಗಿಹ, ಕೊಬ್ಬೇ ಇಲ್ಲದ ಹಸಿರು ಹುಲ್ಲು ಕೊಬ್ಬು, ಕೊಲೆಸ್ಟ್ರಾಲ್, ವಿಟಮಿನ್ B12 ಆಗಿಹ, ಸುತ್ತಲಿನ ಜೀವಿಗಳನ್ನು ನೋಡಿ ತಿಳಿ ಆನಂದದ ಬದುಕನಲ್ಲಿ. ಎಷ್ಟೆಲ್ಲ ಜೀವಿಗಳಿದೆ, ಸೊ ಎಷ್ಟೆಲ್ಲ ಸಸ್ಯಾಹಾರಿ ಜೀವಿಗಳಿದೆ. ಬರೀ ಹುಲ್ಲೆ ತಿನ್ಬೋದು, ಕುರಿ ಬರೀ ಹುಲ್ಲೆ ತಿನ್ನುತ್ತೆ, ಆದರೆ ಕೊಬ್ಬೆಲ್ಲಿಂದ ಉತ್ಪತ್ತಿ ಆಯಿತು, ಮೂಳೆ ಎಲ್ಲಿಂದ ಉತ್ಪತ್ತಿ ಆಯಿತು, ರಕ್ತ ಎಲ್ಲಿಂದ ಉತ್ಪತ್ತಿ ಆಯಿತು? ಹುಲ್ಲೇ ಎಲ್ಲ ಆಯಿತು. ಬಟ್ ಏನು ಪಡೀತು? ಅದು ಜೊತೆಗೆ ಗಾಳಿ, ಬಿಸಿಲು, ಬೆಳಕನ್ನು ಪಡೀತು, ನೀರನ್ನು ತಗೊಳ್ತು. ಹಾಗಂತ ನಾವೇನೋ ಹುಲ್ಲು ತಿಂದ್ಕೊಂಡು ಬದುಕಬೇಕಾ? ಸೊಪ್ಪು ತಿಂದ್ಕೊಂಡು ಬದುಕಬೇಕಾ? ಏನೂ ಬೇಕಾಗಿಲ್ಲ. ಮನುಷ್ಯನಿಗೆ ಎಷ್ಟು ರೀತಿಯ ಆಹಾರಗಳಿದೆ, ಎಷ್ಟು ರೀತಿಯ ಹಣ್ಣುಗಳಿದೆ, ಒಂದು 50 ರೀತಿಯ ಹಣ್ಣುಗಳಿದೆ, ಎಷ್ಟು ರೀತಿ ತರಕಾರಿಗಳಿದೆ, ಕನಿಷ್ಠ 30 ರೀತಿ ತರಕಾರಿಗಳಿದೆ, ಸೊಪ್ಪುಗಳಿದೆ, ಬೇಳೆಗಳು, ಕಾಳುಗಳು, ಧಾನ್ಯಗಳು, ಅಕ್ಕಿ, ಅವಲಕ್ಕಿ, ರಾಗಿ, ಗೋಧಿ, ಜೋಳ, ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರುಗು, ಎಷ್ಟು ಎಣ್ಣೆ ಬೀಜಗಳಿದೆ, ನಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಭೂಮಿ ಮೇಲೆ ಶ್ರೇಷ್ಠವಾಗಿರೋ ಒಂದು ತೆಂಗಿನಕಾಯಿ, ಎಷ್ಟು ಸಿಹಿ ಪದಾರ್ಥಗಳಿದೆ, ಬೆಲ್ಲ, ಜೇನುತುಪ್ಪ, ಕಬ್ಬು. ಸೊ ಬೇರೆ ಯಾವುದಾದ್ರೂ ಜೀವಿಗಳಿಗೆ ಇಷ್ಟೊಂದು ವೈವಿಧ್ಯತೆಯ ಆಹಾರಗಳು ಸಿಕ್ಕಿದೆಯಾ? ಬೇರೆ ಯಾವ ಜೀವಿಗಳಿಗೂ ಸಹ ಸಿಕ್ಕಿಲ್ಲ. ಸೊ ದುರಂತ ಏನಂತಂದರೆ, ಇಷ್ಟು ವೈವಿಧ್ಯತೆ ಇರೋ ಆಹಾರಗಳು, ಇಷ್ಟು ಅದ್ಭುತವಾಗಿರೋ ಆಹಾರಗಳು, ಒಂದಕ್ಕಿಂತ ಒಂದು ರುಚಿ, ಸಿಹಿ, ಕಹಿ, ಉಪ್ಪು, ಒಗರು, ಬೇರೆ ಯಾವ ಜೀವಿಗಳಿಗೂ ಸಿಗದೇ ಇರೋಷ್ಟು ಪ್ರಮಾಣದಲ್ಲಿ, ಗುಣಮಟ್ಟದಲ್ಲಿ ಆಹಾರಗಳು ಮನುಷ್ಯನಿಗೆ ಲಭ್ಯ ಇದ್ರೂ ಸೊ ಮನುಷ್ಯನಿಗೆ ಮಾತ್ರ ಕಾಯಿಲೆಗಳು, ಬೇರೆ ಯಾವ ಜೀವಿಗಳಿಗೂ ಕಾಯಿಲೆಗಳಿಲ್ಲ. ಕಾರಣ ಎಲ್ಲಿದೆ? ಕಾರಣ ನಮ್ಮ ಬದುಕಿನ ಶೈಲಿಯಲ್ಲಿದೆ ಅಷ್ಟೇ. ಬದುಕಿನ ಶೈಲಿ ಎಂದಾಗ ಗಾಳಿ, ಬಿಸಿಲು, ಬೆಳಕು, ನೀರು, ನಿದ್ದೆ ಎಲ್ಲವೂ ಆಹಾರನೇ ನಮಗೆ. ಸೊ ಜೊತೆಗೆ ಆಹಾರದಲ್ಲಿ ಹಣ್ಣುಗಳು, ತರಕಾರಿಗಳು, ಬೇಳೆಗಳು, ಕಾಳುಗಳು, ಅಂದರೆ ಆಹಾರದಲ್ಲಿ ನಾವು ವೈವಿಧ್ಯತೆಯನ್ನು ಕಾಪಾಡ್ಕೊಳ್ತಾ ಇಲ್ಲ. ಕೆಲವು ಆಹಾರಗಳಿಗೆ ಸೀಮಿತ ಆಗಿರುವಂಥದ್ದು. ಹೀಗಾಗಿ ಆ ಕೆಲವು ಆಹಾರಗಳು, ಅದು ಅತಿಯಾಗಿರೋ ಉಪ್ಪು, ಅತಿಯಾಗಿರೋ ಎಣ್ಣೆ, ಅತಿಯಾಗಿರೋ ಬಣ್ಣಗಳು, ಅತಿಯಾಗಿರೋ ಆರ್ಟಿಫಿಷಿಯಲ್ ಕಲರ್ಸು, ಪ್ರಿಸರ್ವೇಟಿವ್ಸು ಮತ್ತು ಟೇಸ್ಟ್ ಎನ್ಹಾನ್ಸರ್ಸು, ಮತ್ತು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು, ಅಲ್ಟ್ರಾ ಪ್ರಾಸೆಸ್ ಫುಡ್ಸು. ಸೊ ಇವುಗಳಿಂದ ಇವತ್ತು ಮನುಷ್ಯನಿಗೆ ಬರ್ತಾ ಇರೋ ಡಯಾಬಿಟಿಸ್, BP, ಹೃದಯದ ಸಮಸ್ಯೆಗಳು, ಸ್ಟ್ರೋಕ್, ಇವುಗಳನ್ನು ನಾವು ಯಾವುದರಿಂದ ಪರಿಹಾರ ಮಾಡಬೇಕು? ಅದೇ ಗಾಳಿಯಿಂದ ಪರಿಹಾರ ತೊಗೋಬೇಕು, ಅದೇ ಬಿಸಿಲಿಂದ ಪರಿಹಾರಗಳು ತೊಗೋಬೇಕು, ಅದೇ ನೀರು, ಅದೇ ನಿದ್ದೆ, ಅದೇ ಕಾಲ್ನಡಿಗೆ, ಅವೇ ಹಣ್ಣುಗಳು, ಅವೇ ತರಕಾರಿಗಳು, ಅವೇ ಧಾನ್ಯಗಳು, ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಆಹಾರಗಳಲ್ಲಿ ತೊಗೋಬೇಕೇ ವಿನಃ ಅದು ಬಿಟ್ಟರೆ ಬೇರೆ ಯಾವ ದಾರಿನೂ ಸಹ ಇವತ್ತು ಮನುಷ್ಯನಿಗೆ ಉಳಿವಿಲ್ಲ. ಯಾಕೆಂತಂದರೆ ಅಷ್ಟು ಕಾಯಿಲೆಗಳ ಅಗಾಧವಾದ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿರುವಂಥದ್ದು. ಇವುಗಳಿಗೆ ತುಂಬ ಸರಳವಾದ ಪರಿಹಾರಗಳನ್ನು, ತುಂಬ ಸುಲಭವಾದ ಪರಿಹಾರಗಳನ್ನು, ಅದು ತಮ್ಮ ಮನೆಗಳಲ್ಲೇ ಅದು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋ ಒಂದು ಪರಿಹಾರಗಳನ್ನು, ಜೀವನ ಶೈಲಿ ಬದಲಾವಣೆಗಳನ್ನು ಒಂದು ಮಾಡೋ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಏನಿದೆ, ಸೊ ಅದು ಅದ್ಭುತವಾಗಿ ಅದು ಚಿಕಿತ್ಸೆಗಳ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ. ಹೀಗಾಗಿ ಇವತ್ತು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಬದುಕಿನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋವಂಥದ್ದು, ಆ ಮೂಲಕ ಕಾಯಿಲೆಗಳು ಬರದೇ ಇರೋ ಥರ ಒಂದು ಬದುಕನ್ನು ರೂಪಿಸ್ಕೊಳ್ಳೋವಂಥದ್ದು. ಕೆಲವು ಆಹಾರಗಳು ತೊಗೊಂಡ್ರೂ ಸಾಕು. ಅದರಲ್ಲಿ ಆಹಾರದಲ್ಲಿ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡಾಗ, ದೇಹದ ಇಂಟರ್ನಲ್ ಹೈಜಿನಿಸ್ ಅಂತಂದರೆ ದೇಹದ ಆಂತರಿಕ ಶುದ್ಧತೆಯನ್ನು ನಾವು ಕಾಪಾಡಿಕೊಂಡಾಗ ಯಾವ ಕಾಯಿಲೆಗಳು ಮನುಷ್ಯನಿಗೆ ಬರಲ್ಲ. ಸೊ ಇರೋ ಕಾಯಿಲೆಗಳು ದೂರ ಹೋಗುತ್ತೆ, ಬರೋ ಕಾಯಿಲೆಗಳು ಸಹ ಬರದೇ ಹಾಗೆ ಹೋಗುತ್ತೆ. ಸೊ ಜೀವನ ಶೈಲಿ ಬದಲಾವಣೆ ಒಂದು ಅಪರೂಪದ ಕೇಂದ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಕರೆ ಮಾಡಿ 9485522230 ಅಥವಾ 9481 638 444 944 955 2230.
9481638444.